ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರ ಈ ಕರ್ಮಭೂಮಿ ಬಸವ ಕಲ್ಯಾಣದಿಂದ ಅಣ್ಣ ಬಸವಣ್ಣನವರ ಒಂದು ವಚನವನ್ನು ಹೇಳಲು ನಾನು ಇಚ್ಛಿಸುತ್ತಿದ್ದೇನೆ. ಮಾರಿ ಮಸಣಿ ಎಂಬುದು ಬೇರೆ ಇಲ್ಲ ಕಾಣಿರೋ, ಕಣ್ಣುಗಳು ತಪ್ಪಿ ನೋಡಿದರೆ ಮಾರಿ, ನಾಲಿಗೆ ತಪ್ಪಿ ನುಡಿದರೆ ಮಾರಿ, ನಮ್ಮ ಕೂಡಲ ಸಂಗಮ ದೇವರ ನೆನೆಹ ಮರೆತರೇ ಮಾರಿ. ಇದರ ಸಾರಾಂಶ ಏನಿದೆ ಅಂದರೆ, ದೆವ್ವ ಭೂತ ಇದೆ ಅಂತ ಹೇಳಿ ಜನರಲ್ಲಿ ಭ್ರಾಂತಿ ಹುಟ್ಟಿಸುವ ಕೆಲಸ ಈ ದೇಶದಲ್ಲಿ ಬಹಳ ನಡೀತಾ ಇದೆ. ಇದನ್ನ ಅಲ್ಲಗಳಿಸುವ ಸಲುವಾಗಿ ಅಣ್ಣ ಬಸವಣ್ಣನವರು ಯಾವ ಮಾರ್ಗವನ್ನು ತೋರಿಸಿದ್ದಾರೆ ಅಂದರೆ, ದೆವ್ವಭೂತ ಅಂತೂ ಇಲ್ಲೇ ಇಲ್ಲ, ಆದರೂ ಕೂಡ ಜನರು ನಂಬುತ್ತಾ ಇದ್ದಾರೆ. ಅವರಲ್ಲಿ ಯಾವ ಕಾರಣಕ್ಕಾಗಿ ಭ್ರಾಂತಿ ಬರ್ತದೆ ಅಂದರೆ, ಕಣ್ಣುಗಳು ತಪ್ಪಿ ನೋಡಿದರೆ, ನಮ್ಮ ದೃಷ್ಟಿ ಇನ್ನೊಬ್ಬರ ಕಡೆ ಕೆಟ್ಟ ದೃಷ್ಟಿಯಿಂದ ನೋಡಿದರೆ, ಮತ್ತು ನಾಲಿಗೆ ತಪ್ಪಿ ನುಡಿದರೆ, ನಮ್ಮ ಮಾತು ಬಿಟ್ಟು ಮಾತು ಒಳಗೊಂದು ಹೊರಗೊಂದು ಮಾತನಾಡಿದರೆ ಅವನ ಶರೀರದಲ್ಲಿ ದೆವ್ವ ಭೂತ ಅಂತೇಳಿ ಕನಸಿನಲ್ಲಿ ಬರ್ತಾವೆ. ಆದರೆ ಅದು ಇಂಥ ಅಜ್ಞಾನವನ್ನು ಬಿಟ್ಟು ಶರಣರ ವಚನಗಳನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ಅವು ಯಾವುದೇ ಕೆಟ್ಟ ಕನಸುಗಳು ಬೀಳೋದಿಲ್ಲ. ದೆವ್ವ ಭೂತ ಅಂತೂ ಇಲ್ಲೇ ಇಲ್ಲ, ಭನ್ನಮತಿ ತೇಗಮತಿ ಇಲ್ಲ ಅಂತ ಹೇಳಿ ನಾನು ಹೇಳಲು ಇಚ್ಛಿಸುತ್ತಿದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ.